ದೊಡ್ಡಹಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂಬ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಂಬ ಪದಗ್ರಹಣ ಸಮಾರಂಭಕ್ಕೆ ಸಾಕ್ಷಿಯಾಗಲು ಡಿ.ಕೆ. ಸಾಹೇಬರ ಬೆಂಬಲಿಗರು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇತ್ತ ಸಿದ್ದು ಬಣದವರು ತಮ್ಮ ದಾಳವನ್ನ ಉರುಳಿಸುತ್ತಿದ್ದಾರೆ. ಅಸಲಿಗೆ ಅಧಿಕಾರದ ಹಂಚಿಕೆಯ ಮಾತುಕತೆ ಆಯ್ತಾ? ಮಾತುಕತೆಯಾಗಿದ್ರೆ ಅದರ ವಾಸ್ತವಗಳೇನು? ಇದು ಗೊತ್ತಿರೋದು ಆ ಪಂಚರಿಗೆ ಮಾತ್ರ. ಅಂದಹಾಗೆ ಆ ಪಂಚರೇ ಇದರ ಬಗ್ಗೆ ಉತ್ತರಿಸಬೇಕು. ಅವರೇ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂಡ್ ಖರ್ಗೆಜಿ. ರಾಜಕೀಯ ತಜ್ಞರ ಪ್ರಕಾರ ಇದು ಕ್ಲೈಮ್ಯಾಕ್ಸ್ ಅನ್ಸುತ್ತೆ. ಯಾಕೆಂದ್ರೆ 2023ರಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ದೇಶದಲ್ಲಿ ಪ್ರಪಾತದಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಫಂಡಿಂಗ್ ಮಾಡಿದ್ದು ಡಿ.ಕೆ. ಇದು ಪಕ್ಷದ ಗಮನಕ್ಕಿರಲಿ ಅಂತಾರೆ ಡಿ.ಕೆ. ಬೆಂಬಲಿಗರು. ಇನ್ನ ಸಿದ್ದರಾಮಯ್ಯನವರ ಬೆಂಬಲಿಗರ ಮಾತನ್ನ ಕೇಳೋದಾದ್ರೆ ಸಿದ್ದರಾಮಯ್ಯನವರ ಚಾರ್ಮ್ ಕೆಲಸ ಮಾಡಿತ್ತು ಅಂತ ಸಿದ್ದು ಸಮರ್ಥಕರು ವಾದವನ್ನು ಮಂಡಿಸ್ತಾರೆ. ಆದರೆ ವಾಸ್ತವ ಅಂದ್ರೆ ಡಿ.ಕೆ. ದುಡ್ಡು, ಸಿದ್ದು ಚಾರ್ಮ್ ಎರಡೂ ಕೆಲಸ ಮಾಡಿದೆ. ಇನ್ನು ಡಿ.ಕೆ. ಆ ಪಕ್ಷ ನಿಷ್ಠೆ ಬಗ್ಗೆ ಯಾರು ಚಕಾರ ಎತ್ತು ಸಿದ್ದು ಡಿ.ಕೆ. ಏನು ಹೇಳಿದ್ರು ಅಂತ ನೋಡೋದಾದ್ರೆ ಅಂದು ಖಡಕ್ ಆಗಿ ಸಿದ್ದರಾಮಯ್ಯ ಮಾಡೋದಾದ್ರೆ ನನ್ನ ಸಿಎಂ ಮಾಡಿ, ಇಲ್ಲ ಅಂತಂದ್ರೆ ನಮ್ಮ ದಾರಿ ನಮಗೆ ಅಂದ್ರು ಅನ್ನೋ ಮಾತಿದೆ. ಇನ್ನು ಖರ್ಗೆ ಬಳಿ ತೆರಳಿದ ಡಿ.ಕೆ. ಸಾಹೇಬ್, ಸರ್ ಆಗೋದಾದ್ರೆ ನೀವು ಸಿಎಂ ಆಗಿ, ಇಲ್ಲ ನನ್ನ ಸಿಎಂ ಮಾಡಿ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿದ್ರಂತೆ. ಅದರ ಜೊತೆ ನಿಮ್ಮ ಮೇಲೆ ಕೇಸ್ಗಳಿವೆ. ನೀವು ಸಿಎಂ ಆದ ತಕ್ಷಣ ಬಿಜೆಪಿ ಕೇಸ್ ಹಾಕ್ಸುತ್ತೆ, ನೀವು ಆಗ ರಾಜೀನಾಮೆ ನೀಡಬೇಕಾಗತ್ತೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಮತ್ತು ಡಿ.ಸಿ.ಎಂ ಪಟ್ಟಕ್ಕೆ ಒಪ್ಪಿಸಿದರು ಅನ್ನೋದು ಪೊಲಿಟಿಕಲ್ ಕಾರ್ನರ್ನ ಮಾತುಗಳು. ಅದಕ್ಕೆ ಡಿ.ಕೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅಂತಿರೋದು. ಇನ್ನು ಈಗ ಸಿದ್ದರಾಮಯ್ಯನವರಿಗೂ ಈ ಕುರಿತು ಹೈಕಮಾಂಡ್ ಸೂಚನೆ ನೀಡಿದೆ ಅನ್ಸುತ್ತೆ. ಅದಕ್ಕೆ ಸಿದ್ದು ತಣ್ಣಗಾಗಿರೋದ. ಈಗ ಡಿ.ಕೆ. ಮೊಮ್ಮಗಳ ಕಾಲ್ಗುಣದಿಂದಾದರೂ ತಮ್ಮ ಕನಸಿನ ಪಟ್ಟಕ್ಕೆ ಇರುವ ಸಮಯ ಬಂದಿದೆ ಅನಿಸ್ತಿರೋದು. ಶಶಿಧರ್, ಪೊಲಿಟಿಕಲ್ ಬ್ಯೂರೋ, BS ನ್ಯೂಸ್.